ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜುಲೈ ತಿಂಗಳ 27ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು, ವಿಜಯೋತ್ಸವದಲ್ಲಿ ನಡೆಯಿರಿ. ನಮ್ಮ ಹೋರಾಟವು ರಕ್ತ ಮಾಂಸಗಳ ವಿರುದ್ಧವಲ್ಲ, ಆದರೆ ಅಧಿಕಾರಿಗಳ ವಿರುದ್ಧ, ಈ ಕತ್ತಲೆಯ ಪ್ರಪಂಚ ಶಕ್ತಿಗಳ ವಿರುದ್ಧ ಮತ್ತು ಸ್ವರ್ಗೀಯ ರಾಜ್ಯಗಳಲ್ಲಿರುವ ದುಷ್ಟ ಶಕ್ತಿಗಳ ವಿರುದ್ಧವಾಗಿದೆ. ಎಫೆಸದವರಿಗೆ 6:12. ಸುಮಾರು 2000 ವರ್ಷಗಳ ಹಿಂದೆ ಸೈತಾನನನು ಕಲ್ವಾರಿಯಲ್ಲಿ ಸೋಲಿಸಲ್ಪಟ್ಟಿದ್ದರೂ ಅವನನ್ನು ಇನ್ನೂ ಶಾಶ್ವತ ಬೆಂಕಿಯ ಸರೋವರಕ್ಕೆ ಎಸೆಯಲಾಗಿಲ್ಲ. ಅವನು ಇನ್ನೂ ಈ ಲೋಕದಲ್ಲಿ ಅಲೆದಾಡುತ್ತಾ ಜನರನ್ನು ಮೋಸಗೊಳಿಸುತ್ತಾ ಮತ್ತು ದಾರಿ ತಪ್ಪಿಸುತ್ತಾ ಇರುತ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಿಂದ ನಿರ್ಗಮಿಸುವ ಮೊದಲು ಆತನು ನಮಗೆ ತನ್ನ ಅಧಿಕಾರ, ಶಕ್ತಿ ಮತ್ತು ಪ್ರಭುತ್ವವನ್ನು ಕೊಟ್ಟು ಹೀಗೆ ಘೋಷಿಸಿದನು: ನನ್ನ ಹೆಸರಿನಲ್ಲಿ ಅವರು ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಲ್ಲಿ ಮಾತನಾಡುವರು, ಅವರು ತಮ್ಮ ಕೈಗಳಿಂದ ಹಾವುಗಳನ್ನು ಎತ್ತುವರು ಮತ್ತು ಅವರು ಮಾರಕ ವಿಷವನ್ನು ಕುಡಿದಾಗ ಅದು ಅವರಿಗೆ ಯಾವುದೇ ಹಾನಿ ಮಾಡುವುದಿಲ್ಲ. ಅವರು ರೋಗಿಗಳ ಮೇಲೆ ತಮ್ಮ ಕೈಗಳನ್ನು ಇಡುತ್ತಾರೆ ಮತ್ತು ಅವರು ಗುಣಮುಖರಾಗುತ್ತಾರೆ. ಮಾರ್ಕ 16:17 ಮತ್ತು 18. ನಾವು ವಿವಿಧ ಅಶುದ್ಧ ಶಕ್ತಿಗಳನ್ನು, ಸುಳ್ಳು ವಿಭಜನೆ, ಅನೈತಿಕತೆ ಮತ್ತು ಇತರವುಗಳ ಶಕ್ತಿಗಳನ್ನು ಓಡಿಸಲು ಕರೆಯಲ್ಪಟ್ಟಿದ್ದೇವೆ. ಆಧ್ಯಾತ್ಮಿಕ ಬಲದಲ್ಲಿ ಮತ್ತು ದೇವರ ಅಧಿಕಾರದಲ್ಲಿ ನಾವು ನಮ್ಮ ಮೊಣಕಾಲುಗಳ ಮೇಲೆ ಯುದ್ಧ ಮಾಡುವುದು ಅತ್ಯಗತ್ಯ. ಅನಿರೀಕ್ಷಿತ ಕಾಯಿಲೆಗಳು ಅಥವಾ ಜೀವನದ ಹೋರಾಟಗಳು ನಮ್ಮನ್ನು ಸುತ್ತುವರೆದಾಗ ನಾವು ಮಂಡಿಯೂರಿ ಕತ್ತಲೆಯ ಪ್ರಾಬಲ್ಯವನ್ನು ವಿರೋಧಿಸಿ ಜಯಿಸಬೇಕು. ಈ ಕತ್ತಲೆಯ ಶಕ್ತಿಗಳನ್ನು ಎದುರಿಸಲು ನಮಗೆ ಶಕ್ತಿ ನೀಡುವ ಪ್ರಾಮಾಣಿಕ ವೈಯಕ್ತಿಕ ಪ್ರಾರ್ಥನೆ ಇದು. ಪಾದ್ರಿ ಪಾಲ್ ಯೋಂಗಿ ಚೋ ಅವರಿಂದ ಒಂದು ಪ್ರಬಲವಾದ ಸಾಕ್ಷ್ಯವಿದೆ. ಒಮ್ಮೆ ನಿರುತ್ಸಾಹ ಮತ್ತು ಅಸಮಾಧಾನದ ಮನೋಭಾವವು ಇದ್ದಕ್ಕಿದ್ದಂತೆ ಅವರನ್ನು ಆವರಿಸಿತು. ಅವರು ಪ್ರಶ್ನಿಸಿದರು, ಈ ಸೇವೆಯಿಂದ ಏನು ಪ್ರಯೋಜನ? ನಾನು ಯಾಕೆ ಇಷ್ಟೊಂದು ಶ್ರಮಿಸಬೇಕು? ಅವರು ಆಳವಾದ ಕಹಿಯನ್ನು ಅನುಭವಿಸಲು ಪ್ರಾರಂಭಿಸಿದರು. ಮೊದಲು ಸೇವೆಯ ಕಡೆ, ನಂತರ ಹಿರಿಯರ ಕಡೆ ಮತ್ತು ವಿಶ್ವಾಸಿಗಳ ಕಡೆ. ಈ ಆಧ್ಯಾತ್ಮಿಕ ದಬ್ಬಾಳಿಕೆಯ ಜೊತೆಗೆ ದೈಹಿಕ ನೋವು, ಆಯಾಸ ಮತ್ತು ಪ್ರಾರ್ಥಿಸಲು ಅಸಮರ್ಥತೆ ಬಂದಿತು. ಅದನ್ನು ಅರಿತುಕೊಳ್ಳದೆ ಅವರು ಸೈತಾನನಿಂದ ಆಧ್ಯಾತ್ಮಿಕ ದಾಳಿಗೆ ಒಳಗಾಗಿದ್ದರು. ಪ್ರಾರ್ಥನೆ ಮಾಡುವ ಬದಲು ವಿಶ್ರಾಂತಿ ತನಗೆ ಉಲ್ಲಾಸ ನೀಡುತ್ತದೆ ಎಂದು ಅವರು ಭಾವಿಸಿದರು. ಆದರೆ ಅವರ ಹೆಂಡತಿ ಅವರನ್ನು ಮೃದುವಾಗಿ ಗದರಿಸಿ, ನೀವು ವೈಯಕ್ತಿಕವಾಗಿ ಪ್ರಾರ್ಥಿಸದೆ ಅಥವಾ ಕುಟುಂಬ ಪ್ರಾರ್ಥನೆಯಲ್ಲಿ ಸೇರದೆ ಮಲಗುವುದು ತಪ್ಪು ಎಂದು ಹೇಳಿದರು. ಅವರನ್ನು ಪ್ರಾರ್ಥಿಸಲು ಒತ್ತಾಯಿಸಿದಳು. ಅವರು ಪ್ರಾರ್ಥಿಸಲು ಪ್ರಾರಂಭಿಸಿದಾಗ ದೇವರ ಶಕ್ತಿಯು ಅವರ ಮೇಲೆ ಬಲವಾಗಿ ಇಳಿಯಿತು. ಆ ಕ್ಷಣದಲ್ಲಿ ಸೈತಾನನು ಕಿಟಿಕಿಯ ಮೂಲಕ ಡಿಕ್ಕಿ ಹೊಡೆದು ಓಡಿ ಹೋಗುವುದನ್ನು ಅವರು ನೋಡಿದರು. ದೇವರ ಪ್ರಿಯ ಮಕ್ಕಳೇ, ಸೈತಾನನ ವಿರುದ್ಧ ನಿಲ್ಲಲು ನಿಮ್ಮ ನಿರುತ್ಸಾಹ ಹೋರಾಟಗಳು ಮತ್ತು ಪರೀಕ್ಷೆಗಳನ್ನು ಜಯಿಸಲು ಮತ್ತು ಪ್ರತಿದಿನ ವಿಜಯದಲ್ಲಿ ನಡೆಯಲು ನಿಮಗೆ ಪ್ರಾರ್ಥನೆ ಬೇಕು. ಮರೆಯಬೇಡಿ, ವೈಯಕ್ತಿಕ ಮತ್ತು ಕುಟುಂಬ ಪ್ರಾರ್ಥನೆ ಎರಡೂ ಅತ್ಯಗತ್ಯ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಕಳ್ಳನು ಕದಿಯುವುದಕ್ಕೂ ಕೊಲ್ಲುವುದಕ್ಕೂ ನಾಶ ಮಾಡುವುದಕ್ಕೂ ಮಾತ್ರ ಬರುತ್ತಾನೆ, ಆದರೆ ನಾನು ಅವುಗಳಿಗೆ ಜೀವ ಕೊಟ್ಟು ಅದು ಪೂರ್ಣವಾಗಿ ಇರುವುದಕ್ಕೂ ಬಂದಿದ್ದೇನೆ. ಯೋಹಾನ 10:10. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.